ಬೋನ್ ಹ್ಯಾಂಡಲ್ ಮಾಡೋದೆಲ್ಲ ಅರ್ಥ ಆಯಿತು, ಬೋನ್ ಕ್ಯಾನ್ಸರ್ನ. ಟಿಶ್ಯೂ ಸಾಫ್ಟ್ ಇದೆಲ್ಲ ಸಾಫ್ಟ್ ಟಿಶ್ಯೂಸ್ ಓನ್ಲಿ ರೈಟ್, ಮಸಲ್ ಆ್ಯಂಡ್ ಸಾಫ್ಟ್ ಟಿಶ್ಯೂಸ್. ಅದು ತುಂಬ ಆಟ ಆಡ್ಸತ್ತಾ ಪ್ರಾಬ್ಲಮ್ಯಾಟಿಕ್ಕಾ ಅಥವಾ ಇಟ್ ಇಸ್ ಈಸಿ ಟು ಹ್ಯಾಂಡಲ್? ಯಾವುದು ಈಸಿ ಅಂತಿಲ್ಲ, ಬಟ್ ನನಗೆ ಅವಾಗ ಹೇಳಿದೆ ಸಾಫ್ಟ್ ಟಿಶ್ಯೂದು ಮೇನ್ ಪ್ರಾಬ್ಲಮ್ ಏನಂತಂದರೆ ನಮಗೆ ಜನ ಬೇಗ ತೋರಿಸ್ಕೊಳಕ್ಕೆ ಬರೋದಿಲ್ಲ, ಯಾಕಂದರೆ ಇದ್ರಲ್ಲಿ ಪೇಯ್ನ್ ಬೇಗ ಬರೋದಿಲ್ಲ. ಸೊ ನಮಗೆ ಜನ ತುಂಬ ಲೇಟಾಗಿ ಬರ್ತಾರೆ. ಇಲ್ಲ ಅಂತಂದರೆ ಸೊ ಯೂಶಲಿ ಸ್ಟೇಜ್ 3 ಅಥವಾ ಸ್ಟೇಜ್ 4 ಬರ್ತಾರೆ. ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಪಕ್ಕದಲ್ಲಿ ಲೋಕಲ್ ಪ್ರಾಕ್ಟಿಷನ್ ಹತ್ರ ಹೋಗ್ತಾರೆ, ಒಂದು ಸಣ್ಣ ಗೆಡ್ಡೆ ಇರುತ್ತೆ, ಇದೇನು ಸಣ್ಣ ಗೆಡ್ಡೆ ನಾವೇ ತೆಗೆಯೋಣ ಅಂತ ತೆಗೆದುಬಿಡ್ತಾರೆ. ಅದಾದಮೇಲೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಅದು ತೆಗೆದಾಗ ಏನಾಗುತ್ತೆ ಅಂತಂತಂದರೆ ಕ್ಯಾನ್ಸರ್ ಸೆಲ್ಗಳು ಆ ಜಾಗದಲ್ಲಿ ಸ್ಪ್ರೆಡ್ ಆಗುವಂಥದ್ದು, ಅಥವಾ ಕ್ಯಾನ್ಸರ್ ಸೆಲ್ಸ್ಗಳು ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು ಚಾನ್ಸಸ್ಸು ತುಂಬ ಜಾಸ್ತಿ. ಇದಕ್ಕೆ ನಾವು ಊಪ್ಸ್ ಸರ್ಜರಿ ಅಂತ ಹೇಳ್ತೀವಿ. ಹೆಂಗಂದರೆ ಯು ಡೂ ಸರ್ಜರಿ ಆ್ಯಂಡ್ ಅದರಲ್ಲಿ ಸಡನ್ನಾಗಿ ಅದು ಕ್ಯಾನ್ಸರ್ ಆಗಿ ಬಂತು ಅಂತಂದರೆ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಇದು ಕ್ಯಾನ್ಸರ್ ಅಂತ ಅಂದ್ಕೊಂಡು ಸರ್ಜರಿ ಮಾಡಿರೋದಿಲ್ಲ. ಕ್ಯಾನ್ಸರ್ ಇಲ್ಲ ಅಂತ ಮಾಡಿರ್ತೀರ, ಬಟ್ ಅದು ಸಡನ್ನಾಗಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಊಪ್ ಸರ್ಜರಿ ಅಂತ ಹೇಳ್ತೀವಿ. ಅದಾದರೆ ಔಟ್ಕಮ್ಸ್ ಕಡಿಮೆ ಆಗುತ್ತೆ, ಯಾಕಂದರೆ ಕ್ಯಾನ್ಸರ್ ಆ ಜಾಗದಲ್ಲಿ ಬರೋ ರಿಸ್ಕ್ ಜಾಸ್ತಿ, ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಯಾವುದೇ ಒಂದು ಸ್ವೆಲ್ಲಿಂಗ್ ಇತ್ತು ಅಂತಂತಂದರೆ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಅಥವಾ ಸರ್ಜರಿ ಮಾಡಿಸ್ಕೊಳ್ಳೋದು ಬೆಟರ್ ಆಗ್ತದೆ. ಈ ಪ್ರಾಬ್ಲಮ್ನ ನಾವು ಬೋನ್ ಟ್ಯೂಮರಲ್ಲೂ ನೋಡ್ತೀವಿ. ಏನಕ್ಕೆ ಅಂತಂದರೆ ನಮ್ಮ ಜನಗಳು ಹೆಂಗೆ ಅಂತಂದರೆ ಏನೋ ಬೋನ್ ಪ್ರಾಬ್ಲಮ್ ಬಂತು ಅಂತಂದರೆ ಫಸ್ಟು ಅವ್ರು ಹೋಗೋದು ನಾಟಿ ಕಟ್ ಹತ್ರ. ಸೊ ಹೋಗ್ಬಿಟ್ಟು ನಾಟಿ ಕಟ್ ಹತ್ರ ಕಟ್ ಹಾಕಿಸ್ಕೊಳ್ತಾರೆ. ಒಂದು ತಿಂಗಳು ಅಥವಾ 2 ತಿಂಗಳು ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಮತ್ತು ಕೆಲವು ಸಲ ಬರೀ ಎಕ್ಸ್ರೇ ಮತ್ತು MRIಯಲ್ಲಿ ನಾವು ಇನ್ಫೆಕ್ಷನ್ನ ಮತ್ತು ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಬಯಾಪ್ಸಿನೇ ಬೇಕಾಗ್ತದೆ. ಸೊ ಕೆಲವು ಸಲ ಇನ್ಫೆಕ್ಷನ್ ಅಂದ್ಕೊಂಡು ತಿಂಗಳಾನ್ಗಟ್ಟೆ ಅದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅದಕ್ಕೆ ಯಾವಾಗ ಅದು ರೆಸ್ಪಾಂಡ್ ಆಗೋದಿಲ್ಲ ಅಥವಾ ಗೆಡ್ಡೆ ಬೆಳೀತಾ ಹೋಗ್ತದೆ, ಆವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬರ್ತಾರೆ. ಎಸ್. ಸೊ ಈ ಥರ ಲೇಟಾಗಿ ಬಂದಷ್ಟು ನಾವು ಅವ್ರ ಕೈ ಅಥವಾ ಕಾಲು ಉಳಿಸೋವಂಥ ಚಾನ್ಸಸ್ ಕಡಿಮೆ ಆಗ್ತದೆ, ಮತ್ತು ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ಈಗ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಬಂದಾಗ ನನ್ನ ಹತ್ರ ಒಂದಷ್ಟು ಲಿಸ್ಟ್ ಇದೆ. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಈ ಕ್ಯಾನ್ಸರ್ ಸಪೋರ್ಟ್ಗೆ ಈ ಅಪ್ರೋಚು ಹೆಲ್ಪ್ ಆಗತ್ತಾ ಇನ್ನೂ ಹರ್ಟ್ ಆಗತ್ತಾ ಅಂತ? ಮೊದಲನೇದು ಆಯುರ್ವೇದದಲ್ಲಿ ಹರ್ಬ್ಸ್ ಲೈಕ್ ಅಶ್ವಗಂಧ ಮತ್ತು ಗುಡುಚಿ, ಟರ್ಮರಿಕ್, ಗುಗ್ಗುಲು, ಆಮ್ಲ ಇದೆಲ್ಲದಕ್ಕೂ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ ಅಂತ ಇದೆ. ಡೂ ಯು ಆಲ್ ವ್ಯಾಲಿಡೇಟ್ ದಿಸ್ ಆ್ಯಂಡ್ ಅಕ್ಸೆಪ್ಟ್ ದಿಸ್ ಆಲ್ಸೋ ಕ್ಯಾನ್ ಕೋ ಎಕ್ಸಿಸ್ಟ್? ವ್ಯಾಲಿಡೇಟ್ ಮಾಡೋದು ಅನ್ನೋದು ಮೀನ್ಸ್ ಇಟ್ಸ್ ಅ ವೆರಿ ಬಿಗ್ ಟರ್ಮ್, ಸೊ ಐ ಆಮ್ ನಾಟ್ ಸಮನ್ ಟು ವ್ಯಾಲಿಡೇಟ್ ಎನಿಥಿಂಗ್. ಬಟ್ ಏನು ಹೇಳ್ಬೋದು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇಸ್ ಗುಡ್ ಫಾರ್ ಬಾಡಿ, ಬಟ್ ಆ್ಯಂಟಿ ಆಕ್ಸಿಡೆಂಟ್ಸಿಂದ ನಾವು ಕ್ಯಾನ್ಸರ್ನ ಗುಣಪಡಿಸೋಕ್ಕಾಗೋದಿಲ್ಲ. ದಟ್ಸ್ ವೆರಿ ಕ್ಲಿಯರ್. ಸೊ ಏನಂತಂತಂದರೆ ಅಟ್ ಪ್ರೆಸೆಂಟ್ ವಿ ಫಾಲೋ ಸಮಥಿಂಗ್ ನೋನ್ ಆಸ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಈಗ ನಾನೊಂದು ಆಸ್ಟಿಯೋಸಾರ್ಕೋಮಾ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಅಂತಂದರೆ ಈ ಟ್ರೀಟ್ಮೆಂಟನ್ನು ಪಾಸ್ಟ್ 30-40 ವರ್ಷ ಟ್ರೀಟ್ಮೆಂಟ್ ಮಾಡಿ ಸಾವಿರಾರು ಪೇಷಂಟ್ನ ಟ್ರೀಟ್ಮೆಂಟ್ ಮಾಡಿ ಈ ಟ್ರೀಟ್ಮೆಂಟ್ ಕೊಟ್ಟರೆ ದಿಸ್ ಈಸ್ ದ ಔಟ್ಕಮ್. ಸೊ ದಿಸ್ ಈಸ್ ದ ಫಂಕ್ಷನ್ ಪೇಷಂಟ್ ಈಸ್ ಹ್ಯಾವಿಂಗ್. ಸೊ ದಿಸ್ ಆಲ್ ದಿಸ್ ಥಿಂಗ್ ಈಸ್ ಪಬ್ಲಿಷ್ಡ್. ಒಂದು ಮೇಜರ್ ಕ್ಯಾನ್ಸರ್ ಹಾಸ್ಪಿಟಲ್ಸಿಂದ ಇದೆಲ್ಲ ಡೇಟಾ ಈಸ್ ಪಬ್ಲಿಷ್ಡ್. ಸೊ ಇದು ನಾವು ಪಬ್ಲಿಷ್ ಮಾಡೋಕ್ಕೆ ಕಳಿಸ್ದಾಗ ಅವ್ರು ಸುಮ್ಮನೆ ಪಬ್ಲಿಷ್ ಮಾಡ್ಬಿಡೋದಿಲ್ಲ. ನಾನು ಇವತ್ತು ನಾಳೆ ಬಂದು ನಾನು 1000 ಕೇಸ್ ಮಾಡಿದ್ದೀನಿ ಅಂತ ನಂಬೋದಿಲ್ಲ ಅವರು. ಈಚ್ ಪೇಷಂಟ್ ಡೇಟಾ, ಈಚ್ ಪೇಷಂಟ್ ಡೀಟೇಲ್, ಎವ್ರಿಥಿಂಗ್ ವಿ ಹ್ಯಾವ್ ಟು ಗಿವ್. ಸೊ ಈ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು. ನಾನು ಒಂದು ಇವತ್ತೇನೋ ಹೇಳಿದೆ ಟ್ರೀಟ್ಮೆಂಟ್ ಅಂತಂದರೆ ಅದು ನನ್ನ ಟ್ರೀಟ್ಮೆಂಟ್ ಅಲ್ಲ, ದಿಸ್ ಇಸ್ ದ ಟ್ರೀಟ್ಮೆಂಟ್ ವಿಚ್ ಇಸ್ ಫಾಲೋಡ್ ವರ್ಲ್ಡ್ ವೈಡ್. ಸೊ ನಮ್ಮ ಟ್ರೀಟ್ಮೆಂಟ್ ಇಸ್ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್. ಸೊ ವಿ ಹ್ಯಾವ್ ಎವಿಡೆನ್ಸ್ ಟು ಶೋ ದಟ್ ಎಸ್ ಇಷ್ಟು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ್ದೀವಿ, ಇಷ್ಟು ವರ್ಕ್ ಆಗುತ್ತೆ.